ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರು ಇವರಿಗೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಮುಸ್ಲಿಂ ಸಮಾಜ ವತಿಯಿಂದ ಮತ್ತು ಎಲ್ಲ ಮುಸ್ಲಿಂ ಸಮಾಜದ ಪರವಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಅವರಿಗೆ ಚಿರಋಣಿಯಾಗಿ ಇದ್ದೀವಿ. ಏಕೆಂತಂದ್ರೆ ಯಾವಾಗ ನಮಗ ಅತಿ ಸಂಕಷ್ಟದಲ್ಲಿ ನಮ್ಮ ಏರಿಯಾಗಳು ವಾರ್ಡ್ಗಳು ಇದ್ದು ಆ ಟೈಮ್ನಾಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸ್ಥಳ ಪರಿಶೀಲಿಸಿದಾಗ ಅವರು ಒಂದು ಮಾತು ಕೊಟ್ಟಿದ್ರು, ನಾನು ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಅದನ್ನು ಡೆವಲಪ್ ಮಾಡೋದು ಜವಾಬ್ದಾರಿ ನನಗಿದೆ ಅಂತೇಳಿ. ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರದ 35 ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ 165 ಕೋಟಿ ಅನುದಾನವನ್ನು ಕರೆ ತಂದು ಮತ್ತು ಅದರಲ್ಲಿ ವಿಶೇಷವಾಗಿ 65 ಕೋಟಿ ರೂಪಾಯಿ ಅನುದಾನವನ್ನು ಕೇವಲ ಮುಸ್ಲಿಂ ಭೌಗೋಳಿಕ ಮುಸ್ಲಿಂ ಪ್ರದೇಶಗಳಲ್ಲಿ ಅವರು ಮಂಜೂರಿಸಿದ್ದಾರೆ. ಹಾಗಾಗಿ ಯೋಜನಾ ಎಸ್ಟಿಮೇಟ್ ಅವರು ಮಾಡಿದ್ದು, ಪ್ರಪೋಸ್ ಪ್ಲಾನ್ಗಳನ್ನು ಮಾಡಿದ್ದು ಕೇವಲ 65 ಕೋಟಿ ರೂಪಾಯಿ ಮುಸ್ಲಿಂ ವಾಸಿಸುವ ಏರಿಯಾಗಳಲ್ಲಿ ಅವರು ಮಾಡಿದ್ದಕ್ಕೆ ಇಡೀ ಮುಸ್ಲಿಂ ಸಮಾಜ ಅವರನ್ನು ಅಭಿನಂದಿಸುತ್ತದೆ. ಯಾಕಂದ್ರೆ ಒಬ್ಬ ಧೀಮಂತ ನಾಯಕನ ಗುಣ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿ ವರ್ಗ ಜನಾಂಗದವರಿಗೆ ಒಗ್ಗೂಡಿಸಿ ರಾಜಕಾರಣ ಮಾಡುವ ನಾಯಕನಿಗೆ ರಾಜಕಾರಣಿ ನಾಯಕ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬರಿಗೆ ಇಡೀ ಮುಸ್ಲಿಂ ಸಮಾಜ ವತಿಯಿಂದ ಧನ್ಯವಾದ ಹೇಳ್ತೀವಿ. ಜೊತೆಗೇನೆ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾನು ವಿನಂತಿ ಮತ್ತು ಆಗ್ರಹ ಮಾಡುತ್ತೇನೆ. ಏನಂತಂದ್ರೆ ಸ್ಪೆಸಿಫಿಕಲಿ ವಾರ್ಡ್ ನಂಬರ್ 18 ಬಿಜಾಪುರ ಮಹಾನಗರ ಪಾಲಿಕಾ ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 20, ವಾರ್ಡ್ ನಂಬರ್ 21, ವಾರ್ಡ್ ನಂಬರ್ 22, ವಾರ್ಡ್ ನಂಬರ್ 23, 24, 25, 26 ಈ ಏರಿಯಾಗಳಲ್ಲಿ ಮತ್ತು ವಾರ್ಡ್ ನಂಬರ್ 1 ಈ ಏರಿಯಾಗಳಲ್ಲಿ ಸ್ಪೆಸಿಫಿಕ್ ಮುಸ್ಲಿಂ ಡಾಮಿನೆಂಟ್ ಪಾಪ್ಯುಲೇಟೆಡ್ ಏರಿಯಾ ಇರೋದ್ರಿಂದ ನೀವು ಆ ಏರಿಯಾದ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕಟ್ಟಪ್ಪಣೆ ಜಾರಿ ಮಾಡಿ, ಕಟ್ಟುನಿಟ್ಟುವಾಗಿ ನಿರ್ದೇಶನ ಜಾರಿ ಮಾಡಿ, ಯಾವುದೇ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಬಾರದು. ತಾವು ಮಾಡಿರುವ ಪ್ರಯತ್ನ ಯಶಸ್ಸು ಪೂರ್ವಕ ಸಾರ್ವಜನಿಕರಿಗೆ ತಲುಪಿಸಬೇಕು. ಅದರದ ಕೆಲಸ ಕಾರ್ಯಗಳನ್ನು ಗುಣಮಟ್ಟವಾಗಿ ಕೆಲಸವನ್ನ ಆಗಬೇಕಾಗಿತ್ತು ಅಂತಂದ್ರೆ ಆ ಏರಿಯಾದ ಕಾರ್ಪೊರೇಟರ್ಸ್ಗೆ ಟೈಟ್ ಮಾಡ್ಬೇಕು. ಎಂ ಬಿ ಪಾಟೀಲ್ ಸಾಹೇಬರು ಅವ್ರಿಗೆ ಕರೆದು ಮೀಟಿಂಗ್ ಮಾಡಿ ಯಾವುದೇ ಕಿಕ್ ಬ್ಯಾಕ್ ಆಗಲಿ, ಕಮಿಷನ್ ಆಗಲಿ, ಕೇಳುವುದಾಗಲಿ, ಮಾಡುವುದಾಗಲಿ, ಕಾಂಟ್ರಾಕ್ಟರ್ಸ್ಗೆ ಹೆದರಿಸುವುದಾಗಲಿ, ಅಂಜಿಸುವುದಾಗಲಿ, ಥ್ರೆಟ್ನಿಂಗ್ ಮಾಡುವುದಾಗಲಿ ಏನಾದ್ರೂ ಮಾಡಿದ್ರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡುವಂತದ್ದು ನಿರ್ದೇಶನ ಕೊಟ್ಟು ಕಾರ್ಪೊರೇಟರ್ಸ್ ಅನ್ನು ಟೈಟ್ ಮಾಡಬೇಕು. ಫಸ್ಟ್ ಆಫ್ ಆಲ್. ಸೆಕೆಂಡ್, ಒಂದ್ ವೇಳೆ ಗುತ್ತಿಗೆದಾರ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಿದ್ದ ಅಂದ್ರೆ ಆ ಏರಿಯಾದ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡುತ್ತೇನೆ, ನೀವು ನೇರವಾಗಿ ನನ್ನ ಹತ್ರ ಬನ್ನಿ. ಅವರು ಗುತ್ತಿಗೆದಾರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿ, ಅದು ಕಾರ್ಪೊರೇಷನ್ ಕಮಿಷನರ್ ಆಗಲಿ, ವಿಜಯಪುರ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟಿದ ಯಾವುದೇ ಅಧಿಕಾರಿ ಆಗಲಿ, ಭ್ರಷ್ಟಾಚಾರ ನಿಯಂತ್ರಣ ಅಧಿನಿಯಮ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಗುಣಮಟ್ಟ ಕೆಲಸವನ್ನು ತೆಗೆದುಕೊಳ್ಳುವಂತದ್ದು ಪ್ರತಿಯೊಬ್ಬ ಸಾರ್ವಜನಿಕರನ್ನು ಮೂಲಭೂತ ಹಕ್ಕು ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೀನಿ, ನೀವು ಕೆಲಸ ಪ್ರಾರಂಭ ಆದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಆಯಾ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು. ಯಾಕೆ ಅಂತಂದ್ರೆ ಯಾವ ಅಧಿಕಾರಿ, ಯಾವ ಗುತ್ತಿಗೆದಾರ, ಯಾವ ಕಾರ್ಪೊರೇಟರ್ ಜೊತೆ ಶಾಮೀಲಾಗಿ ಕಳಪೆ ಮಟ್ಟದ ಕಾಮಗಾರಿದೊಳಗೆ ತೊಡಗಿದ್ರೆ ಮಾನ್ಯ ಸಚಿವರು ಹಸ್ತಕ್ಷೇಪ ಮಾಡಿ ಕೂಡಲೇ ಅದನ್ನ ತಡೆ ಹಿಡಿದು ನಮಗ ಮುಸ್ಲಿಂ ಏರಿಯಾದೊಳಗೆ ಕೆಲಸ ಆಗುವುದೇ ಕಷ್ಟದ ಕೆಲಸ ಆಗಿತ್ತು. ಆದ್ರೆ ತಾವು ಕಷ್ಟಪಟ್ಟು ಸರ್ಕಾರದಿಂದ 65 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರಿ ಅಂತಂದ್ರೆ ಅದಕ್ಕೆ ಫಲಾನುಭೂಮಿ ಅಂದ್ರೆ ಸಾರ್ವಜನಿಕರಿಗೆ ಸಂಪೂರ್ಣ ಅದರ ಬಳಕೆ ಆಗ್ಬೇಕಂತ ನನ್ನ ಆಗ್ರಹ ಇದೆ. ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಂದು ವಿನಂತಿ ಇದೆ, ಇಡೀ ಮುಸ್ಲಿಂ ಸಮಾಜ ಮತ್ತು ವಾರ್ಡ್ ನಂಬರ್ 19, 18, 19, 20, 23, 24 ಎಲ್ಲ ವಾಯಾ ಜಾಮಿಯಾ ಮಜೀದ್ ಏರಿಯಾ ವಾರ್ಡಿಂದ ಎಲ್ಲ ಸಾರ್ವಜನಿಕರ ಜಾತ್ಯತೀತವಾಗಿ ಸಾರ್ವಜನಿಕರ ಪರವಾಗಿ ವಿನಂತಿ ಇದೆ, ತಾವು ಯಾವುದೇ ಕೆಲಸ ಗುಣಮಟ್ಟವನ್ನು ಸ್ವಂತ ಪರಿಶೀಲಿಸಿ ಸ್ವಂತ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನನ್ನ ಆಗ್ರಹ. ಮತ್ತು ಅದರ ಜೊತೆಗೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು 150 ಕೋಟಿ ರೂಪಾಯಿ ಬಜೆಟ್ ಅನ್ನು ಈ
ಡೆವಲಪ್ಮೆಂಟ್ ಸಲುವಾಗಿ ಬಿಜಾಪುರ ನಗರಕ್ಕೆ ತಂದಿದ್ದ. ನಾವು ಅವ್ರದ್ದು ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ. ಜೊತೆಗೆ SDMF ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ನಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು 5 ಕೋಟಿ ರೂಪಾಯಿ ಕ್ವಾಟಿಗೋಡಿ ಹತ್ರ ಇವೆಲ್ಲ ಸ್ವಚ್ಛತೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಅದನ್ನ ಶ್ಲಾಘಿಸುತ್ತೇವೆ. ಆದರೆ ಅದರ ಜೊತೆಗೆ ಬಿಡಿಯದಿಂದ 11 ಕೋಟಿ ರೂಪಾಯಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ನಮ್ದು ಮೂಲ ಉದ್ದೇಶ ಏನಿದೆ, ತಾವು ಇಷ್ಟೆಲ್ಲ ಬಜೆಟ್ ಅನ್ನು ತಂದಿದ್ರಿ, ಎಲ್ಲ ಜಾತ್ಯತೀತವಾಗಿ ಸಾಮೂಹಿಕ ನಗರಕ್ಕೆ ನೀವು ಡಿಸ್ಪೋಸ್ ಮಾಡ್ತಾ ಇದ್ರಿ, ನಮ್ಗೆ ಸ್ವಾಗತ ಇದೆ. ಆದರೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ, ನಾನು 200 ಕೋಟಿ ರೂಪಾಯಿ ತಂದಿದ್ದೀನಿ ಅಂತ ಹೇಳಿ. ಮತ್ತು ಅದರ ಜೊತೆಗೇನೆ ಅವರು ಈ ಹಿಂದೆನೂ ಹೇಳಿದಾರೆ, ಬಿಜಾಪುರ 99% ನಾನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ. ಹಾಗಾಗಿ ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡುವುದೇನಂದ್ರೆ, ಅವರು ನಗರ ಶಾಸಕರು ನೂರಾರು ಕೋಟಿ ಸಾವಿರಾರು ಕೋಟಿ ತಗೊಂಡು ಬಂದು ಬಿಜಾಪುರ ನಗರನ್ನು ಉದ್ಧಾರ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ನಾವು ಅದನ್ನು ಸ್ವಾಗತಿಸುತ್ತೇವೆ. ಹಾಗಾಗಿ ಎಲ್ಲ ಹಿಂದೂ ಡಾಮಿನೆಂಟ್ ಏರಿಯಾ ಈಗಾಗಲೇ ಸುಧಾರಣೆ ಆಗಿ ಹೋಗಿದೆ. ತುಂಬಿದ ಕೊಡದ ಮೇಲೆ ನೀರು ಹಾಕುವುದು ಅವಶ್ಯಕತೆ ಇರುವುದೇ ಇಲ್ಲ. ಯಾಕಂದ್ರೆ ತುಂಬಿದ ಕೊಡದ ಮೇಲೆ ನೀರು ಹಾಕಿದ್ರೆ ಅದು ಚೆಲ್ಲಿ ಹೊರಗಡೆ ಬೀಳ್ತದೆ. ಹಾಗಾಗಿ ಅವಶ್ಯಕತೆ ಇದ್ದಿದ್ದು ಮುಸಲ್ಮಾನ್ ಸಮಾಜದ ಮುಸ್ಲಿಂ ಏರಿಯಾಗಳಲ್ಲಿ. ಹಾಗಾಗಿ ಈ 2.5 ವರ್ಷದ ಯಾವುದೇ ಫಂಡ್ 1 ರೂಪಾಯಿನೂ ಬಂದ್ರು ಎಲ್ಲ ಮುಸ್ಲಿಂ ವಾರ್ಡಿಗೆ ಹಾಕ್ಬೇಕಂತೇಳಿ ನನ್ನ ಆಗ್ರಹ ಇದೆ. ಯಾಕಂದ್ರೆ ಈಗಾಗಲೇ ನಗರ ಶಾಸಕರು ಘಂಟಾಘೋಷವಾಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ಹಿಂದೂ ವಾರ್ಡ್ಗಳಲ್ಲಿ 99% ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀವಿ, ಫರ್ದರ್ ಡೆವಲಪ್ಮೆಂಟ್ಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಆಗದಂತೆ ನೋಡಿಕೊಂಡು ಮುಸ್ಲಿಂ ವಾರ್ಡ್ಗಳಲ್ಲಿ ಇನ್ನೂ 100-200 ಕೋಟಿ ರೂಪಾಯಿ ಅನುದಾನವನ್ನು ಮುಸ್ಲಿಂ ಏರಿಯಾಗಳಲ್ಲಿ ಹಾಕ್ಬೇಕಂತ ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡುತ್ತೇವೆ. ಮತ್ತು ಫರ್ದರ್ ದಿನಾಂಕ 29 ಇದೇ ತಿಂಗಳ 29ಕ್ಕೆ ಕನ್ನೇರಿ ಶ್ರೀಗಳು, ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಅದು ನಮ್ಮ ಧರ್ಮದ. ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳಿಸುವುದು ಅಥವಾ ಅವೇಳನಕಾರಿ ಮಾತನಾಡುವುದು ನಮ್ಮ ಧರ್ಮದಲ್ಲಿ ಇಲ್ಲ. ಹಾಗಾಗಿ ಕನ್ನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ. ಆದರೆ ಇವತ್ತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ. ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮ ಕಡ್ಲಿ ಇವತ್ತು ಕನ್ನೇರಿ ಶ್ರೀಗಳ 29ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವನ ಗೈರುಪಸ್ಥಿತಿ ಅಂದ್ರೆ ಅವನ ಅಬ್ಸೆನ್ಸ್ ಏನು ಉತ್ತರ ಕೊಡ್ತದ? ಇವು ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನ್ ಅಲ್ಲೇ ಕನ್ನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನು? ಯಾಕೆಂತಂದ್ರೆ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರ್ ಹಾಜರಿದ್ದ ಅಂದ್ರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ. ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ. ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ. ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ. ಆ ಧರ್ಮಕ್ಕೆ ಗೌರವಿಸುವುದು ನಮ್ಮ ಧರ್ಮದ ಕೆಲಸ, ನಂದು ಕೆಲಸ. ಹಾಗಾಗಿ ಕನ್ನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವನಿಗೆ ಕರೆದಿಲ್ಲ ಅಂತಂದ್ರೆ ಇವ ಸನಾತನಿ ಅದಾನೋ ಇಲ್ಲೋ, ಇದು ನನ್ನ ಪ್ರಶ್ನೆ. ಯತ್ನಾಳ್ ಬಸನಗೌಡಗೆ ನೇರ ಸನಾತನ ಇವ ಅದಾನಂತಂದ್ರೆ 29ಕ್ಕೆ ಅವ ಅಲ್ಲೇ ಹಾಜರಿರ್ಬೇಕು. ಇಲ್ಲ ದಮ್ ಇಲ್ಲ ಅಂತೇಳಿ ಸ್ಪಷ್ಟನೆ ಕೊಡಬೇಕು. ದಮ್ ಇಲ್ಲ, ನಾನು ಪಕ್ಕ ಸನಾತನಿನೂ ಅಲ್ಲ, ನಾನು ಪಕ್ಕ ಸಾಬ್ರು ಅಲ್ಲ. ಜುಮಾ ಮಸೂತಿ ಒಳಗೆ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ. ಈಗ 29ಕ್ಕೆ ಪ್ರತಿಷ್ಠಿತ ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ. ಕನ್ನೇರಿ ಶ್ರೀಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಟಂಗ್, ಮ್ಯಾನ್ ಆಫ್ ನಾಲೆಜ್. ಭಂಡಾರಿದೆ, ಅವರು ಜ್ಞಾನದ ಭಂಡಾರಿದೆ. ಮತ್ತೆ ಈ ನಾಲಾಯಕಿಗೆ ಅವರು ಹೊರಗೆ ಹಾಕ್ಯಾರಂತಂದ್ರೆ ಇವ ಸನಾತನ ಅಲ್ಲ. ಇದು ಒಂದು. ಆಮೇಲೆ ಅವನ ಜೊತೆಗೆ ಇದ್ದ ಈ ರಾಷ್ಟ್ರಭಕ್ತ 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 ಅಂತ ಬಿಜಾಪುರ್ನಾಗ ಚಂತನ ಕೂಗ್ತಿದ್ವು ಒಬ್ಬ ಕೋಗಿಲೆ, ಧರ್ಮಕಡ್ಲಿಯ ಕೋಗಿಲೆ ಚಂತನ ಕೂಗ್ತಿತ್ತು. ಸನಾತನ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹಿಂದೂ ಹುಲಿ ಹಿಂದೂ ಹೃದಯ ಸಾಮ್ರಾಟ ಮೋದಿಜಿಗೆ ಪತ್ರ ಬರ್ದಾರ, ಅಮಿತ್ ಶಾಜಿಗೆ ಪತ್ರ ಬರ್ದಾರ. ಪತ್ರದಲ್ಲಿ ಸಾಬ್ರನ್ನು ದೇಶ ಬಿಟ್ಟು ಹೋಗಂತ ಹೇಳ್ತಾ ಇದ್ದಾರ ಅಂತ ಕೂಗಿ ಕೋಗಿಲೆ ಇವತ್ತು ಅದೇ ಅಪ್ಪಟ್ಟ ಹಿಂದೂ ಹೃದಯ ಸಾಮ್ರಾಟದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ರಾಘು ಅಣ್ಣಿಗೇರಿ
ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ಧರ್ಮಗಡ್ಲಿಗೆ ಈ ಸಂಬಂಧ ಈ ತರ ಇತ್ತು ಅಂತಂದ್ರೆ ಅದರದ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್. ಮತ್ತೆ ಇವತ್ತು ಅವ್ರವ್ರು ಸಮರ ಸಾರ್ತಾ ಇದಾರೆ ಅಂದ್ರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗ್ಬೇಕು. ಈ ಮಾಧ್ಯಮದ ಮುಖಾಂತರ ರಾಘು ಅಣ್ಣಿಗೇರಿಗೆ ನೇರ್ ಸವಾಲ್ ಎಸುತ್ತಾ ಇದ್ದೀನಿ, ಧರ್ಮಗಡ್ಲಿಗೂ ನೇರ್ ಸವಾಲ್ ಎಸುತ್ತಾ ಇದ್ದೀನಿ. ನಿಮ್ಮಿಬ್ರು ಒಳಗ ಒಬ್ರು ರಾಷ್ಟ್ರಭಕ್ತಿ ಯಾರದಾರ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು. ನೀ ರಾಷ್ಟ್ರಭಕ್ತಿ ಇದ್ದಿ ಅಂತಂದ್ರೆ ಇವ ರಾಷ್ಟ್ರದ್ರೋಹಿ ಯಾರು ಧರ್ಮಗಡ್ಲಿ. ಮತ್ತ ಧರ್ಮಗಡ್ಲಿ ರಾಷ್ಟ್ರಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂ ಹುಲಿ ಅಂತಂದ್ರೆ ನೀನು ಇಷ್ಟು ದಿವಸ ಮಾಡಿದ್ದು ರಾಷ್ಟ್ರದ್ರೋಹ ಕೆಲಸ ಅನ್ನ. ಇಬ್ರು ಒಳಗ ಒಬ್ರು ನೀವು ಕ್ಲಾರಿಫೈ ಮಾಡಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ತುಟ್ಟಿ ಹಾಕಿದ್ದಾರೆ. ಇಲ್ಲ ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುರ್ಗೆ ಬೈದಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್. ಧರ್ಮಗಡ್ಲಿ ಮುಸಲ್ಮಾನ್ ಸಮಾಜಕ್ಕ ಧರ್ಮಕ್ಕ ಬೈತಾರ, ಅವ್ ಹೇಳನಕಾರಿನಾಗಿ ಮಾತಾಡ್ತಾರ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಎಂದಾದ್ರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್ ಹಗಲತ್ ಬಸನಗೌಡ ಆಗಬಾರ. ನಮ್ದು ಉದ್ದೇಶ ಏನಿದೆ, ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೆ ಏನ್ ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗ್ರಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ನೀವು ಸಂದರ್ಭ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ದು ಮೆಸೇಜ್. ನಮ್ ಸಮಾಜಕ್ಕೆ ಸಮಾಜ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ್ ಮೆಸೇಜ್ ಏನಿದೆ ಅಂದ್ರೆ ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರಾಗ್ರಿ. ಈಗ ಬಬಲೇಶ್ವರ ಇದಕ್ಕ ಕಾರ್ಯಕ್ರಮಕ್ಕೆ ಬಸನಗೌಡ ಹೋಗಲ್ಲ ದಮ್ಮಿಲ್ಲ ಅಂತ ಅವ್ರು ನಿನ್ನೆ ಹೇಳ್ಯಾರ. ಪೇಡ್ಗಿರೇಕೆ ಅಂತ ಕನೇರಿ ಶ್ರೀಗಳಿ ಅಂತ ಪವಿತ್ರ ಧರ್ಮಗುರುವರಿಗೆ ಪೇಡ್ಗಿರೇಕೆ ಅಂತ ನೀವು ನಾಲಾಯಕ, ಎಂತ ನಾಲಾಯಕ ಅಂತಿಲ್ಲ. ಅವ್ರ ಇದು ಅವ್ರ ಹೆಸರಲ್ಲೇ ಬೇರೆಯವ್ರು ಇದು ಮಾಡ್ತಾ ಇದ್ದಾರೆ. ಹೆಸರಲ್ಲೇ ಅಂದ್ರೆ ಏನ್ರಿ ಇದ್ರ ಅರ್ಥ? ನೀವು ಮಾಧ್ಯಮದವ್ರು ನಿಮ್ಗೆ ಏನ್ ಆಗ ಚಟ ಆಗ್ಬಿಟ್ಟೈತಿ. ಆ ಬಸನಗೌಡನ ಜೊತೆ ಫಾಲೋ ಮಾಡಿ ನೀವು 4-5 ಮಂದಿ ಇದೀರಿ. ಗೌಡ್ರು ಹೇಳ್ರಿ, ಗೌಡ್ರು ಹೇಳ್ರಿ, ಗೌಡ್ರು ಹೇಳಿದ್ರೆ ಗೌಡ್ರು ಹೇಳಿದ್ರೆ. ಕನೇರಿ ಶ್ರೀಗಳದ ಕಾರ್ಯಕ್ರಮಕ್ಕೆ ಕರೆಯವರು ಬರೋರು ಇಬ್ರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್. ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ? ಕನೇರಿ ಶ್ರೀಗಳು ಕೇಸರಿ ಹಾಕೊಂಡವ್ರಿಗೆ ಹೊರತುಪಡಿಸಿ ಈಗ ಮೀಡಿಯಾದ ಇಷ್ಟು ಮಂದಿ ಕೂತೀರಿ, ಹೆಸರು ತಗೊಂಡು ಹೇಳ್ಬೇಕಾ? ಬಸನಗೌಡರು ಚಾಟುಕಾರಿ ಯಾರು ಮಾಡ್ತಾರ ಅಂತೇಳಿ ಮೀಡಿಯಾದವ್ರು ಚಾಟುಕಾರಿ ಮಾಡ್ತಾರ ನೀವು ಎಲ್ಲ ಮುಗಿ ಬಿಡ್ಬೇಕು ನನ್ನ ಮ್ಯಾಗ, ಯಾಕೋ ಮಗನೇ ಅಂತೇಳಿ. ಸರ್, ಈಗ ನಿಮ್ಗೆಲ್ಲ ಸಮಾಜ ವತಿಯಿಂದ ನಾ ಹೇಳಕ ಸಮಾಜದವ್ರು ಯಾರು ಕೊಟ್ಟು ಹೇಳ್ಯಾರ ನಿಮ್ಗೆ? ನಮ್ ಸಮಾಜದವ್ರು, ಮುಸ್ಲಿಂ ಸಮಾಜದವರು ನಿಮ್ಗೆ ಲಿಖಿತ್ ಕೊಟ್ಟಾರೇನ್ರಿ? ಹಿಂಗ್ ಹೋಗಿ ಪ್ರೆಸ್ ಮೀಟಿಂಗ್ ಸಮಾಜ ಇವತ್ತು ಕ್ಲಿಯರ್ ಮಾಡ್ರಿ. ಯಾವ ಸಮಾಜ, ಯಾರು ವ್ಯಕ್ತಿ, ಆರ್ಗನೈಸೇಷನ್, ಸಮಾಜ, ಯಾವ ಜಮಾತ್ ಯಾರು ಹೇಳ್ಯಾರ ನಿಮ್ಗೆ? ನನ್ಗೆ ಹೇಳ್ರಿ ಹಿಂಗ್ ಹೋಗಿ ಅಂತ. ಆಯ್ತು, ಪ್ರಶ್ನೆ ನಿಮ್ದ ನಾ ಹೇಳ್ತೀನಿ ಕೇಳ್ರಿ. ನಾನು ಒಬ್ಬ ಸಮಾಜದ ಪ್ರತಿನಿಧಿ, ಒಂದನೇದು. ಎರಡನೇದು, ಇಡೀ ಸಮಾಜದ ಮಂದಿ ವಾರ್ಡ್ ನಂಬರ್ 18, 19, 20, 23, 24, 25, 26, 27 ಇಲ್ಲಿರೋರು ನೆರಳಿ ಬದುಕ್ತಾ ಇದ್ರು. ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಅಭಿವೃದ್ಧಿಗೋಸ್ಕರ. ಇವತ್ತೇನು ಎಂ ಬಿ ಪಾಟೀಲ್ ಸಾಹೇಬರು ಬಂದಲ್ಲಿ ಉದ್ಘಾಟನೆ ಮಾಡಿದಾರಲ್ಲ, ಇಡೀ ಸಮಾಜದ ಮುಖಂಡರು ನಾವು ಕುಡ್ಕೊಂಡು ಚರ್ಚೆ ಮಾಡಿ ನಮ್ಮ ಪರವಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಅಭಿವೃದ್ಧಿ ಪರವಾಗಿ ಅವರು ನಮ್ಮ ಸಮಾಜನ ಎತ್ತಿಳಿದಾರೆ ಅಂತೇಳಿ ನನ್ನನ್ನು ನಿಂದಿಸಿದ್ದಾರೆ. ಈಗ ಲಿಖಿತ ರೂಪನಾಗ ಕೊಡ್ಬೇಕು ಅಂತಂದ್ರೆ ಪ್ರತಿ ಒಂದು ಇದಕ್ಕೀಗ ಅಸೆಂಬ್ಲಿ ಒಳಗ CLP ಲೀಡರ್ ಚುನಾವಣೆ ಆಗ್ತದ, ಅಲ್ಲಿ ಲಿಖಿತ ರೂಪನಾಗ ಕೊಡೋದ್ರು ಕೈ ಸೊನ್ನೆ ಮೂಲಕ ನಿಮ್ಗೆ. ಅದೇ ರೀ, ನಾನು ವಿತ್ ಫುಲ್ ರೆಸ್ಪಾನ್ಸ್. ಈಗ ಯಾವುದೇ ಸಮಾಜದ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬ್ರದ್ದು, ನಮ್ಮ ಮುಸ್ಲಿಂ ಸಮಾಜದ ಯಾವುದೇ ಜಮಾತಿನ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ಕೆ ಡಿಸ್ಪ್ಯೂಟ್ ಇತ್ತಂದ್ರೆ ನಾನು ಬಂದು ಕಾಲರ್ ಹಿಡಿಬಹುದು, ಕ್ಷಮೆ ಕೇಳ್ತೀನಿ ಅವ್ರಿಗೆ. ಆ ಸಮಾಜದ ಜವಾಬ್ದಾರಿ ತಗೊಂಡೇ ನಾನು ಇವತ್ತು ಎಂ ಬಿ ಪಾಟೀಲ್ ಸಾಹೇಬರಿಗೆ ಕಾಂಗ್ರೆಸ್ ಮತ್ತು ಗ್ರೀಟಿಂಗ್ಸ್ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿರೋದು. ಈಗ 101 ದಿನ PPP ಹೋರಾಟ ಆಯ್ತು. ಯಾವುದು? ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡಕತ್ತಾರ. ಅದ್ರದ್ದು
ಅದು ಅಭಿವೃದ್ಧಿ ಒಳಗೆ ಬರುದಿಲ್ಲ. ಅದು ನಮ್ಮ ಸಮಾಜದ ಅಭಿವೃದ್ಧಿ ಒಳಗ್ ಬರಲ್ಲ. ಅದು ನಾನು ನೋಡ್ರಿ ಮುಸ್ಲಿಂ ಸಮಾಜದ ಅಲ್ಲಿ ಸರ್, ನಾನು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟ ಮಾಡ್ತೀನಿ, ನಾನು ನಿಂತಿರೋದು ನಮ್ಮ ಮುಸ್ಲಿಂ ಸಮಾಜದ ತುಳಿತಕ್ಕೆ ಒಳಗಾಗಿದ್ದು ನಮ್ಮ ಸಮಾಜದ ಈಳಿಗೆಗಾಗಿ ಸರ್ಕಾರ ಗಮನ ಸೆಳೀಲಿಕ್ಕೆ PPP ಮಾಡೆಲ್ ಸಲುವಾಗಿ ಫ್ರೆಶ್ ಪ್ರೆಸ್ ಮೀಟ್ ಮಾಡೋನು, ಅದರ ಮೇಲೆ ಡಿಬೇಟ್ ಮಾಡೋನು, ಚರ್ಚೆ ಮಾಡೋನು. ಅಲ್ಲ ಅದು ಬೇಕೋ ಬೇಡ ಅದು ಹೇಳಿ ನೋಡ್ರಿ, ಅದು ಬೇಕೋ ಬೇಡ ಅಂತ ನಾನಿನ್ನ ಚೀಫ್ ಮಿನಿಸ್ಟರ್ ಗವರ್ನರ್ ಗವರ್ಮೆಂಟ್ ಒಬ್ಬ ನಾಗರಿಕನಾಗಿ ಸರ್ಕಾರಿ ಸೇವೆಗಳು ಯಾವುದೇ ಇರ್ಲಿ ಬೇಕೇ ನಾವ್ನ ನಮ್ಮ ಅದರಲ್ಲಿ ಒಂದು ವೇಳೆ ಸರ್ಕಾರಿ PPP ಮಾಡೆಲ್ ಕೊಡುದಿತ್ತಂದ್ರೆ ನಮ್ಮ ಬಾಂಗಿ ಹಾಸ್ಪಿಟಲ್ ಕೊಡ್ಲಿ, ಶಾನೆ ಹಕ್ಕ ಹಾಸ್ಪಿಟಲ್ ಕೊಡ್ಲಿ, ಬಸನಗೌಡ್ರಿಗೆ ಕೊಡ್ಬೇಡ ನಾವು ಸರ್ಕಾರಿ ವೈದ್ಯಕೀಯ ಕರೆಕ್ಟ್ ರೀ. ಒಂದು ವೇಳೆ ಎಕ್ಸ್ಟ್ರೀಮ್ಲಿ ಹೇಳ್ತೀನಿ ನಾ, PPP ಮಾಡೆಲ್ ಕೊಡುದು ನಿಶ್ಚಿತ ಆಯ್ತಂದ್ರ ಅಲ್ಲಮೀನ್ ಕೊಡ್ಲಿ, ನಾವು ಸ್ವಾಗತ ಮಾಡ್ತೀವಿ ಮತ್ತು ಚಲೋ ಹೊತ್ನಾಗ ನಿರ್ವಹಣೆ ಮೆಡಿಕಲ್ ಕಾಲೇಜ್ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಅವ್ರಿಗೆ ಕೊಡ್ಲಿ ಅಂತಂದಿನ. ಅಲ್ಲಮನಿ ಸ್ಕೂಲ್ ಕೊಡ್ಲಿ, ಅಂಜುಮನ್ಗೆ ಕೊಡ್ಲಿ. ಆಪ್ಷನ್ ಬೇಡ, ಆಪ್ಷನ್ ಇಲ್ರಿ. ಪ್ರಶ್ನೆ ಅರ್ಥ ಮಾಡ್ಕೋರಿ, ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ. ನಾನು ಅರ್ಥ ಮಾಡ್ಕೊಂಡು ಇದು ಬೇಕು, ಖಾಸಗಿ ಬೇಕು ನಿಮಗೆ. ನಮ್ಗ ನೋಡ್ರಿ, ಈ ವಿಷಯಕ್ಕೆ ನಾನು ಉತ್ತರಿಸುವಂತ ಕಾಂಪಿಟೆಂಟ್ ವ್ಯಕ್ತಿ ಅಲ್ಲ. ಒಬ್ಬ ಸಾಮಾನ್ಯ ನಾಗರಿಕ ಸರ್ಕಾರಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಅದರ ಬಗ್ಗೆ ಸ್ವಾಗತ. MB ಪಾಟೀಲ್ ಸಾಹೇಬ್ರು ತೆಗೆದುಕೊಂಡಿದ್ದ ನಿರ್ಣಯಕ್ಕೆ ನಮ್ಮ ಸ್ವಾಗತ. ನಮ್ದು ನೋ ಅಬ್ಜೆಕ್ಷನ್. ಕಾರ್ಯಕ್ರಮ ಅದು ಒಂದು ಹಿಂದೂ ಧಾರ್ಮಿಕ ಕಾರ್ಯಕ್ರಮ. ಅವ್ರು ಯಾರನ್ನು ಕರಿಬೇಕು, ಹಿಂದೂ ಧರ್ಮ ಅಲ್ಲ, ಹಿಂದೂ ಧರ್ಮ ಇಲ್ಲ ಅಂತೇಳಿ ನರೇಂದ್ರ ಮೋದಿಜಿಯವರ ಸನಾತನ ಧರ್ಮ, ಹಿಂದೂ ಧರ್ಮ ಅಲ್ಲ. ಹಿಂದೂ ಅವ್ರ ಬಗ್ಗೆ ನೀವ್ಯಾಕೆ ಹೇಳ್ತೀರಿ? ನೀವ್ಯಾಕೆ ಅದಕ್ಕೆ ಹಸ್ತಕ್ಷೇಪ ಮಾಡ್ತಾರೆ? ನಾವೆಲ್ಲ ಮಾಡಿದ್ವಿ. ಅವರು ಯಾರನ್ನ ಕರಿಬೇಕು, ಯಾರನ್ನ ಬಿಡ್ಬೇಕು, ನಾವು ಸ್ವಾಗತ ಮಾಡಿದ್ವಿ, ಹಸ್ತಕ್ಷೇಪ ಮಾಡಿಲ್ಲ. ಇವನು ದಮ್ ಇಲ್ಲ ಅನ್ನುವಂಥದ್ದು ಇವನು ಹೇಳ್ಕೊಟ್ಟಾನ ಅಂತ ಹೇಳಿ ನಾವ್ ಹೇಳಕತ್ತೀವಿ. ನಾವು ಹಸ್ತಕ್ಷೇಪನೂ ಇಲ್ಲ, ನಮ್ಗ ಅದ್ರ ಮೇಲೆ ಟಿಪ್ಪಣಿನೂ ಇಲ್ಲ. ಈ ನನ್ನ ಮಗ ಊರ್ ತುಂಬಾ ಹರಾಡ್ಕೊ ತಿರ್ಗಾಡ್ತಾನಲ್ಲ, ಬೀದರ್ಲಿಂದ ಬಸವ ಕಲ್ಯಾಣಲಿಂದ ಎಲ್ಲೇ ಅವರಿಗೆ ಚಾಮರಾಜನಗರ ಯಾವುದು ಈ ಕಡೆಯಿಂದ ಆ ಕಡೆ ಹೇಳ್ತಾನ, ಸನಾತನದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತೇಳಿ. ಅಲ್ಲೋ ನನ್ನ ಮಗನೇ, ನಿನ್ನ ಸ್ವಂತ ಊರಾಗ ಸನಾತನದ ಶ್ರೀಗಳು ಬಂದಾರ, ಸನಾತನ ಧರ್ಮದ ಪ್ರಚಾರಕ್ಕಾಗಿ ನಿನ್ನನ್ನು ಹೊರಗಿಟ್ಟಾರಂತಂದ್ರ ನೀ ಹಿಂದೂನೇ ಅಲ್ಲ ಅಂತೇಳಿ ಅವ್ರು ಇಂಡೈರೆಕ್ಟ್ ಮೆಸೇಜ್ ಕೊಟ್ಟಾರ. ಅಥವಾ ನಿನ್ನ ಬಬಲೇಶ್ವರ ಹೋಗಾಕ ಐತಂದ್ರೆ ಹೋಗ್ ಮಗನೇ, ಕರೀಲಿ ಕರಿಲಾರ್ದಿರ್ಲಿ, ಧರ್ಮದ ಕಾರ್ಯಕ್ರಮದ ಆಹ್ವಾನ ಬೇಕಾಗಿಲ್ಲ. ಅದಕ್ಕೆ ಯಾಕ್ರಿ ಭಂಡಾರಿ ಸರ, ಧರ್ಮದ ಪ್ರಾರ್ಥನೆಗೆ ಆಹ್ವಾನ ಬೇಕಾಗಿತ್ತದ. ಕಾನ್ಸ್ಟಿಟ್ಯೂನ್ಸಿ ಯಾರು ಇರಲಾಗ್ರಿ, ಅಲ್ಲೇ ಬಂದ ಪ್ರಶ್ನೆ. ದಮ್ ಇದ್ರ ಮಗನೇ ವೇದಿಕೆ ಶೇರ್ ಮಾಡ, ಹೌದಂತೀನಿ, ನಿನಗೆ ಅನ್ವಯ ಆಗ್ತೀನಿ ನಾನೇ. ಬಸವನಗೌಡರು ಮುಸಲ್ಮಾನ ವಿರೋಧಿ ಇದ್ರ ಬಸವನಗೌಡರು ಮುಸಲ್ಮಾನ ವಿರೋಧಿ ಇದ್ರ ಮೊದಲು ಮುಸಲ್ಮಾನ ಸಮಾಜ ಸನ್ಮಾನ ಮಾಡಿದ್ರು. ಅವೆಲ್ಲ ಮುಷ್ರಿಕಿನೇ ಮಕ್ಕ ಮುನಾಫಿಕಿನೇ ಮಕ್ಕ ಅಂತಾರ ಅವ್ರಿಗೆ. ನಮ್ಮವ್ರೇನ್ ಕುಡಿಯಾರಲ್ಲ ಬಸವನಗೌಡ್ರ ಜೊತೆಗೆ. ಮುನಾಫಿಕಿನೇ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲ್ಲಂ ಕಾಲದಾಗ ಹುಜೂರ್ ಸಲ್ಲಾ ಸಲ್ಲಂ ಅನ್ನು ಪ್ರವಾದಿ ಅಂತ ಒಪ್ಕೋತಿದ್ರು. ಎಲ್ಲೇ ಎಕ್ಸ್ಟರ್ನಲಿ ಸಾರ್ವಜನಿಕವಾಗಿ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು. ಒಳಗಿಂದ ಒಳಗೆ ಏನಂತಿದ್ರು ಅವ್ರಿಗೆ, ಇವ್ರು ಪ್ರವಾದಿ ಇಲ್ಲ ಅಂತೇಳಿ ಅವ್ರಿಗೆ ಮುನಾಫಿಕ್ ಅಂತಾರ. ಒಬ್ಬ ಮುನಾಫಿಕ್ ಅದಾನ ಬಸವನಗೌಡ್ರ ಜೊತೆಗೆ, ಇನ್ನೊಬ್ಬ ಮುಷರಿಕಿನೇ ಮಕ್ಕ ಅದಾರ. ಈಗ ನೀವು ಅನ್ನೋದೇನು, ಬಸವನಗೌಡರು ಇದಕ್ಕೆ ಬಬಲೇಶ್ವರಕ್ಕೆ ಹೋದ್ರ ಹಿಂದೂ. ಓ ಸರ, ನಾ ಹೇಳ್ತಾ ಇಲ್ಲ, ಅದು ಕನೇರಿ ಶ್ರೀ. ಓ ಏನ್ ಮಾತಾಡ್ತೀರಿ, ನನ್ ಮ್ಯಾಗ ಯಾಕೆ ಹಾಕ್ತೀರಿ? ಕನೇರಿ ಶ್ರೀಗಳು ಇಸ್ತೆಮಾಕ್ ಬಂದಾರ, ಪತ್ರಿಕಾಗೋಷ್ಠಿ ಇಲ್ಲ. ಕನೇರಿ ಶ್ರೀಗಳು ಬರ್ತಾ ಇರೋದು 29ನೇ ತಾರೀಕಿಗೆ. ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದಾರ. ಅವರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದಾರಲ್ಲ. ಭಗವಾನ್ ಶ್ರೀರಾಮ, ಶ್ರೀಕೃಷ್ಣ ಇವ್ರ ಬಗ್ಗೆ, ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಕೊಡ್ಲಿಕ್ಕೆ ಬರ್ತಾ ಇದಾರೆ. ಇಲ್ರಿ, ಇದನ್ನ ಒಪ್ತಿರೋ ಇಲ್ಲೋ?
ಇವನು ಏನ್ ಹೇಳ್ತಾನೆ, ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ, ಉಳ್ಕಾದೆಲ್ಲ ಪೇಡಿಗಿರೇಕಿ ಅಂತಾರ. ಪೇಡಿಗಿರೇಕಿನೇ ಅಂದಾನಿಲ್ರಿ ಇವ್ರು ಮಾಧ್ಯಮದವ್ರು. ನೀವೇ ಕೇಳಾಕತ್ರಿ ಪ್ರಶ್ನೆ ಬಾಳ. ಯೂಸುಫ್ ನೀವೇ ಕೇಳಿರಲ್ಲ, ಪೇಡಿಗಿರೇಕಿ ಶ್ರೀಗಳಿಗೆ ಅಂದಿಲ್ಲ, ಬಸನಗೌಡ್ರು ಪಕ್ಕದವ್ರಿಗೆ ಅಂದಾರಂತ ಹೇಳಿರಲ್ಲ. ಈಗ ಪೇಡಿಗಿರೇಕಿ ಯಾರು? ಇವನ್ ಪೇಡಿಗಿರೇಕಿ ಅದಾನೋ ಇನ್ ಅವ್ರ ಪೇಡಿಗಿರೇಕಿ ಅದಾರ? ಇವ ಯಾರ್ದು ಪೇಮೆಂಟ್ ತಗೊಂಡು ಅಲ್ಲಿ ಹೋಗ್ತಾ ಇಲ್ಲ, ಅದು ಪ್ರಶ್ನೆ ಹುಟ್ಟದ. ಈಗ ಬಬಲೇಶ್ವರ್ ಮತಕ್ಷೇತ್ರಕ್ಕೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಬ್ಸೆಂಟ್ ಆಗ್ತಾ ಇದ್ದಾನೆ? ಅವ್ರ ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಯಾವ್ದು? ಈ ಕನೇರಿ ಸ್ವಾಮಿಗಳದ್ದು ಯತ್ನಾಳ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್? ಸ್ಟ್ರಾಟಜಿ ಫೇಲ್ಯೂರ್ ಯಾರಾಗಿರ್ತಾರ ಅವ್ರು ವಿಪಕ್ಷನ ಕೂತಿರ್ತಾರ. ಸ್ಟ್ರಾಟಜಿ ಯಾರು ಸಕ್ಸಸ್ ಆಗಿರ್ತಾರ ಅವ್ರು ರೂಲಿಂಗ್ ಮಾಡ್ತಿರ್ತಾರ. ಸಿಂಪಲ್ ಲಾಜಿಕ್ ಅದ. ಕ್ಯಾಲ್ಕುಲೇಷನ್ 1+1 11 ಆಗ್ತದೆ, 1+2. ಈಗ ಅದು ಬಿಡ್ರಿ, ಈಗ ಕಾನೂನು ಹೊಸ ಮಸೂದೆಯನ್ನ ತಂದಾರ. ಯಾವ್ದು? ಅವಹೇಳನಕಾರಿ ಹೌದು. ನನಗೇನ್ ಅನ್ಸ್ತಾ ಇಲ್ಲ. ಹೇಟ್ ಸ್ಪೀಚ್ ಯಾರಿಗೆ? ಸ್ಪೀಚ್ ಅಲ್ರಿ ನೀವು ಮಾತಾಡಿದ್ದೀವಿ. ನಾ ಹೇಳಿದ್ ಹೇಟ್ ಸ್ಪೀಚ್ ಅಲ್ಲ, ನಾ ಹೇಳಿದೆ ಫಿಲ್ದಿ ಲ್ಯಾಂಗ್ವೇಜ್ ಅಂತಾರ ನೋಡ್ರಿ. ಫಿಲ್ದಿ ಲ್ಯಾಂಗ್ವೇಜ್ ಬೇರೆ, ಫಿಲ್ದಿ ಲ್ಯಾಂಗ್ವೇಜ್ ಬೇರೆ, ಹೇಟ್ ಸ್ಪೀಚ್ ಬೇರೆ. ಬಳಕೆ ಮಾಡ್ತಾ ಇದ್ರಿ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ರಿ, ಈ ಹೆಸರನ್ನ ಬದಲಾಯಿಸಿ ಮಾತಾಡ್ತಾ ಇದ್ರಿ. ಇನ್ನೂ ಏನ್ ಬೇಕಾದ? ನಾನು ಅದಕ್ಕೆ ಉತ್ತರ ಒಂದ್ ಕೊಟ್ಟು ಮುಕ್ತಾಯಗೊಳಿಸ್ತೀನಿ. ಹೇಟ್ ಸ್ಪೀಚ್ ಅಂತಂದ್ರ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಬೈ ಸಮ್ ಒನ್ ಅಗೇನ್ಸ್ಟ್ ಸಮ್ ಅದರ್ ರಿಲಿಜನ್ ಆರ್ ಸೊಸೈಟಿ ಆರ್ ದರ್ ಫೀಲಿಂಗ್ಸ್. ಇಫ್ ಹರ್ಟ್ಸ್ ದೆನ್ ಅಫೆನ್ಸ್ ಅಟ್ರಾಕ್ಟ್ಸ್. ಧರ್ಮ ಕಡ್ಲಿ ಸಮಾಜ ಅಲ್ಲ, ಧರ್ಮ ಕಡ್ಲಿ ವ್ಯಕ್ತಿ. ವ್ಯಕ್ತಿ ಬೇರೆ, ಸಮಾಜ ಬೇರೆ. ಹೆಸರಿನ ಅವಹೇಳನ ಕೂಡ ಐತಿ. ಯಾವ್ದು ಅಲ್ರಿ, ನಾನ್ ಹೇಳಿನಿ. ಅವ್ರು ಒಪ್ಕೊಂಡ್ರ ಏನ್ ಅವ್ರು ಒಪ್ಕೊಂಡ್ರ. ಅವ್ರ ಪೂರ್ವಜರು ಧರ್ಮ ಕಡ್ಲಿ ಅವ್ರು ಇದ್ರು, ಧರ್ಮ ಕಡ್ಲಿ ಹಂಚ್ತಿದ್ರು, ಅವ್ರು ಒಪ್ಕೊಂಡ್ರ. ಇಟ್ ಇಸ್ ಪ್ರೂವ್ಡ್, ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ನೆಸೆಸರಿ ಟು ಬಿ ಪ್ರೂವ್ಡ್. ಎವಿಡೆನ್ಸ್ ಆಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ನೆಸೆಸರಿ ಟು ಬಿ ಪ್ರೂವ್ಡ್. ಯಾಕಂದ್ರೆ ಅವರು ನಾನು ಧರ್ಮ ಕಡ್ಲಿ ನಮ್ಮ ಪೂರ್ವಜರು ಅದಾರ ಅಂತ ಒಪ್ಕೊಂಡಾರ. ಒಂದು ಫೈನಲ್ ಹೇಳ್ಬಿಡ್ರಿ, ಬಸನಗೌಡರು ಬಬಲೇಶ್ವರಕ್ಕೆ ಹೋದ್ರ ಹಿಂದೂನ ಅಥವಾ ಇಲ್ಲ? ಅದು ಬಸನಗೌಡ್ರು ಕೇಳ್ರಿ ನೀವು. ಮತ್ ನೀವೇ ಹೇಳಿದ್ರಲ್ಲ, ನಾ ಏನ್ ಹೇಳಿದೆ? ಇದ್ರೆ ಬಸನಗೌಡರು ದಮ್ಮಿದ್ರೆ 29ನೇ ತಾರೀಕಿಗೆ ವೇದಿಕೆ ಶೇರ್ ಮಾಡ್ಬೇಕು, ಇಲ್ಲ ಅಂತ ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಕಲಾಸ್. ನಮಸ್ಕಾರ. ನಾ ಜೀವಂತ ಇರುವವರೆಗೆ ನಮ್ಮ ಸಮಾಜದ ಇಳಿಗೆಗಾಗಿ ಹೋರಾಟ ಮಾಡವನೆ. ಇಂಥ ಬಸನಗೌಡ 100 ಬರ್ಲಿ 1000 ಬರ್ಲಿ,